ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ನಮ್ಮಮ್ಮ ಫಿಶ್ ಕರಿ ಮಾಡ್ತಿದ್ದಾರೆ. ಯಾವ ಫಿಶ್ ಅಂದ್ರೆ ಬೂತಾಯಿ ಫಿಶ್ ಕರಿ ಮಾಡ್ತಿದ್ದಾರೆ. ಅಂದ್ರೆ ಬೂತಾಯಿ ಪುಳಿ ಮುಂಚಿ ಅಂತ ಹೇಳ್ತಾರೆ. ಇಷ್ಟರೊಳಗೆ ಅದು ಮಾಡಿಲ್ಲ ರೆಸಿಪಿ. ಅಂಡ್ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಫುಲ್ ಖಡಕ್ ಆಗಿರುತ್ತೆ. ತೆಂಗಿನಕಾಯಿ ಕಮ್ಮಿ ಹಾಕೋದು ಅಂಡ್ ಚಿಲ್ಲೀಸ್ ಎಲ್ಲ ಜಾಸ್ತಿ ಹಾಕಿ ಮಾಡುವಂತದ್ದು. ತೋರಿಸ್ತೀನಿ ರೆಸಿಪಿ, ನೋಡಿ. ತುಂಬಾ ಟೇಸ್ಟಿ ಆಗಿರತ್ತೆ. ಯಾರಿಗಾದ್ರೂ ಖಡಕ್ ಮಸಾಲಾ ಹಾಕಿರುವ ಸಾರು ತಿನ್ಬೇಕಂತ ಅನ್ಸಿದ್ರೆ ಈ ತರ ಪುಳಿ ಮುಂಚಿ ಮಾಡ್ಕೊಂಡು ತಿನ್ಬಹುದು. ಈಗ ನಿಮ್ಗೆ ಫಿಶ್ ತೋರಿಸ್ತೀನಿ, ನೋಡಿ. ಇವತ್ತು 2 ಟೈಪ್ ಇದ್ದು ಫಿಶ್ ತಂದಿದ್ರು ನಮ್ಮಮ್ಮ. ಒಂದು ಬಂಗಡೆ, ಇನ್ನೊಂದು ಬೂತಾಯಿ. ಬೂತಾಯಿ ಇವತ್ತು ಕರಿ ಮಾಡ್ತೀವಿ, ಅಂದರೆ ಪುಳಿ ಮುಂಚಿ. ಆ್ಯಂಡ್ ಬಂಗುಡೆ ನಾಳೆ ಫ್ರೈದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನನಗೆ ಫಿಶ್ ಎಲ್ಲ ಅಷ್ಟೊಂದು ಇಷ್ಟ ಅಲ್ಲ, ಫಿಶ್ ಕರಿ ಎಲ್ಲ. ಫ್ರೈ ಮಾಡಿದರೆ ನಾನು ಒಂದೊಂದು ತಿಂತೀನಿ, ಬಟ್ ನಮ್ಮ ಮನೆಯಲ್ಲಿ ಫಿಶ್ ಅಂದರೆ ಇಷ್ಟ. ನಮ್ಮ ಅಮ್ಮನಿಗಂತೂ ತುಂಬಾ ಇಷ್ಟ. ನಾನು ಜಾಸ್ತಿ ವೆಜ್ ಕರಿ, ವೆಜ್ ಪಲ್ಯ, ಮತ್ತು ಅದು ಬಿಟ್ಟರೆ ನಾನ್ ವೆಜ್ ಅಂದರೆ ಚಿಕನ್ ತಿಂತೀನಿ. ಅದು ಬಿಟ್ಟರೆ ಯಾವಾಗನಾದರೂ ಒಂದ್ಸಲ ಎಗ್ ಏನಾದರೂ ತಿಂತೀನಿ ಅಷ್ಟೇ. ಈಗ ಫಸ್ಟು ರೆಡ್ ಚಿಲ್ಲಿಯನ್ನು ಫ್ರೈ ಮಾಡ್ತಿದ್ದಾರೆ, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದಾರೆ. ಇದರಲ್ಲಿ ಒಂದು 15, 16, 17 ರೆಡ್ ಚಿಲ್ಲೀಸ್ ಇರ್ಬೋದು. ಯಾಕಂದರೆ ಈ ಪುಳಿ ಮುಂಚಿಗೆ ರೆಡ್ ಚಿಲ್ಲೀಸು ಜಾಸ್ತಿ ಹಾಕಬೇಕು. ಆಮೇಲೆ ಸ್ವಲ್ಪ ಕೋಕ್ನಟ್, ಒಂದು ಅರ್ಧಕ್ಕಿಂತಲೂ ಸ್ವಲ್ಪ ಕೋಕ್ನಟ್ ತೊಗೊಳ್ಬೇಕು. ಆ್ಯಂಡ್ ಒಂದು ಸ್ವಲ್ಪ ಈರುಳ್ಳಿ, 3 ಟೇಬಲ್ ಸ್ಪೂನು ಕೊತ್ತಂಬರಿ, 1.5 ಸ್ಪೂನಷ್ಟು ಕಾಳುಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಯಾಕಂದರೆ ಇದು ಖಡಕ್ ಆಗಿರುವಂಥ ಸಾರಲ್ವಾ, ಮೀನು ಸಾರು. ಸೊ ಹಾಗಾಗಿ ಕಾಳುಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಂತ್ಯ, ಅರ್ಧ ಸ್ಪೂನಷ್ಟು ಓಂಕಾಳು, 1 ಸ್ಪೂನಷ್ಟು ಸಾಸಿವೆ, ಒಂದು 5ರಿಂದ 6 ಬೆಳ್ಳುಳ್ಳಿ. ಆಮೇಲೆ ಇದು ರೆಡ್ ಚಿಲ್ಲೀಸು, ನಾನು ಆಗಲೇ ಹೇಳಿದೆ ಒಂದು 17 ರೆಡ್ ಚಿಲ್ಲೀಸ್ ಇರ್ಬೋದು ಇದರಲ್ಲಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ, ತೆಂಗಿನಕಾಯಿ ಮಾತ್ರ ಸ್ವಲ್ಪನೇ ಹಾಕ್ಕೊಳ್ಬೇಕು, ಅರ್ಧಕ್ಕಿಂತಲೂ ಸ್ವಲ್ಪ. ನೆಕ್ಸ್ಟ್ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಹುಳಿ. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ತಗೊಂಡಿದ್ದೀವಿ ನಾವು ಹುಳಿ. ಆ್ಯಂಡ್ ಇದನ್ನೆಲ್ಲ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ಮಸಾಲ ರೆಡಿ ಆಯಿತು ಮೀನದ್ದು. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ಮಸಾಲಾಗೆ. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಈ ಥರ ಮಿಕ್ಸ್ ಮಾಡುವಾಗ ನಿಮಗೆ ನೀರೆಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ಇಲ್ಲಿ ನೀವು ನೋಡ್ತಿರ್ಬೋದು, ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಎಷ್ಟು ನೀರು ಬೇಕು ಅಂತ ಗೊತ್ತಾಗತ್ತಲ್ವ. ಸೊ ಹಾಗೆ ಫಿಶ್ ನೋಡಿ, ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಟಿದ್ದಾರೆ. ಮಸಾಲೆ ಎಲ್ಲ ರೆಡಿ ಮಾಡಿ ಆದಮೇಲೆ ಫಿಶ್ ಮಾಡಿರೋದು. ಆ್ಯಂಡ್ ಈಗ ಗ್ಯಾಸ್ ಆನ್ ಮಾಡಿ ಆ ಮಸಾಲ ಮಾಡಿದ್ದೇವಲ್ಲ ಅದನ್ನು ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಚೆನ್ನಾಗಿ ಬಾಯ್ಲ್ ಆಗಬೇಕು ಮಸಾಲ. ನೆಕ್ಸ್ಟ್ ಇದಕ್ಕೇ ಒಂದು ಸ್ವಲ್ಪ ನೀರುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡ್ಬಿಡಿ. ಕುದಿವಾಗ್ನೂ ಹಾಕೊಬೋದು, ಇಲ್ಲ ಈಗಲೂ ಹಾಕ್ಕೊಳ್ಬೋದು. ಮಮ್ಮ ಈಗಲೇ ಹಾಕ್ಕೊಳ್ತಿದ್ದಾರೆ. ಇಲ್ಲಿ ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ನಿಮಗೆ ಟೊಮ್ಯಾಟೊ ಆಪ್ಷನಲ್, ನಿಮಗೆ ಟೊಮ್ಯಾಟೊ ಬೇಕಿದ್ರೆ ಹಾಕೊಬೋದು. ಯಾಕಂದರೆ ನಾವು ಆಲ್ರೆಡಿ ಹುಳಿ ಹಾಕಿದ್ದೀವಲ್ವ. ಸೊ ಹುಳಿ ಆಗುತ್ತೆ ಅಂತ ಕೆಲವರು ಟೊಮ್ಯಾಟೊ ಹಾಕಲ್ಲ, ಬಟ್ ನೋಡ್ಕೊಂಡು ಹಾಕಿದ್ರಾಯ್ತು. ನಮ್ಮಮ್ಮ ಇಲ್ಲಿ ಸ್ವಲ್ಪ ಟೊಮ್ಯಾಟೊ ಹಾಕಿದ್ದಾರೆ. ಆ್ಯಂಡ್ ಇದು ಚೆನ್ನಾಗಿ ಮಸಾಲ ಕುದಿ ಬರುವಾಗ ಮೀನು ಹಾಕ್ಕೊಂಡ್ರೆ ಆಯಿತು. ಮೀನೆಲ್ಲ ಹಾಕಿದ್ಮೇಲೆ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೌಟ್ ಹಾಕಿನೂ ಮಿಕ್ಸ್ ಮಾಡ್ಕೊಳ್ಬೋದು, ಬಟ್ ತುಂಬ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈಗ ಸ್ವಲ್ಪ ಉಪ್ಪು ನೋಡಿಬಿಟ್ಟು, ಉಪ್ಪು ಕಮ್ಮಿ ಆಗಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಈಗ ಸ್ವಲ್ಪ ಉಪ್ಪು ನೋಡಿಬಿಟ್ಟು ಉಪ್ಪು ಹಾಕ್ತಿದ್ದೀವಿ. ಫೈನಲಿ ನಮ್ಮದು ಬೂತಾಯಿ ಪುಳಿ ಮುಂಚಿ ರೆಡಿ. ಆ್ಯಂಡ್ ಇದು ಜಾಸ್ತಿ ಮೆಣಸು ಹಾಕಿದರೆ ಇನ್ನೂ ರೆಡ್ ಕಲರ್ ಬರುತ್ತೆ. ನಾವು ಸ್ವಲ್ಪನೇ ಹಾಕಿದ್ದೀವಿ. ಫ್ರೆಂಡ್ಸ್, ನಿನ್ನೆ ಫಿಶ್ ಕರಿ ಮಾಡಿದ್ವಿ. ನಿನ್ನೆನೇ ಫ್ರೈ ಮಾಡ್ಬೇಕಂತ ಇದ್ವಿ, ಟೈಮ್ ಸಾಕಾಗ್ಲಿಲ್ಲ. ಫಿಶ್ ಕರಿ ಎಲ್ಲ ಆಗೋಗ್ಲಿ ಟೈಮ್ ಆಗಿತ್ತು ಊಟಕ್ಕೆ. ಸೊ ಇವತ್ತು ಮಾಡೋಣ ಅಂತ ಅನ್ಕೊಂಡ್ವಿ. ಆ್ಯಂಡ್ ಇವತ್ತು ಫಿಶ್ ಫ್ರೈಗೆ ಮಸಾಲ ನಾನು ಒಂದು ಮಸಾಲ ಮಾಡಿರೋದು. ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ. ಇದು ಬಂಗ್ಡ ಫಿಶ್ ಫ್ರೈಗೆ ಇದು ಈಗ ಮಸಾಲಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ 2, ಇದು ಸ್ವಲ್ಪ ಖಾರವಾಗಿರುತ್ತೆ. ಆ್ಯಂಡ್ ಇದು ನೆಕ್ಸ್ಟು ಬಾಡಿಗೆ ಮೆಣಸಿನ್ಕಾಯಿ, ಇದು ಲೈಟ್ ಖಾರ ಇರುತ್ತೆ ಆ್ಯಂಡ್ ಕಲರ್ ಚೆನ್ನಾಗಿ ಬರುತ್ತೆ.
ಇದನ್ನೀಗ ಫಸ್ಟ್ ಬಿಸಿ ನೀರಿನಲ್ಲಿ ಹಾಕಿಬಿಟ್ಟು ಸ್ಮೂತ್ ಮಾಡಬೇಕು. ಒಂದು ಅರ್ಧ ಗಂಟೆ ಇಡಬೇಕು, ಆಗ ಫುಲ್ಲು ಸ್ಮೂತ್ ಆಗ್ತದೆ ಇದು ಮೆಣಸು. ಈಗ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಇದು ರೆಡ್ ಚಿಲ್ಲೀಸ್ ಎಲ್ಲ ಹಾಕ್ಕೊಬೇಕು. ಹಾಕಿ ಆ ಥರನೇ ಇಟ್ಕೊಬೇಕು, ಒಂದು ಹಾಫ್ ಆನ್ ಅವರ್ ಇಡಬೇಕು, ಆಗ ಫುಲ್ಲು ಸ್ಮೂತಾಗಿ ಹೋಗುತ್ತೆ. ಆ್ಯಂಡ್ ಅದಾದಮೇಲೆ ಮಿಕ್ಸಿಗೆ ಹಾಕೋದು. ಮಿಕ್ಸಿಗೆ ಏನೆಲ್ಲ ಹಾಕಬೇಕು ಫಿಶ್ ಫ್ರೈ ಮಸಾಲಾಗೆ ನಾನೀಗ ಏನು ಹಾಕ್ತಿದ್ದೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಇದು ಸ್ಮೂತ್ ಆಗಿದೆ. ಈಗ ಇದನ್ನೀಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಇದರಲ್ಲೊಂದು 20 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವತ್ತು ಫಿಶ್ಗೆ ಮಾತ್ರ ಅಲ್ಲ, ಇನ್ನೊಂದು ಸಲ ಫಿಶ್ ಮಾಡೋದಾದರೂ ಈ ಮಸಾಲ ಹಾಕಿ ಮಾಡ್ಬೋದು. ಫಸ್ಟ್ ಈಗ ಒಂದು ಸ್ವಲ್ಪ ಹುಳಿ ಹಾಕ್ಕೊಳ್ತಿದ್ದೀನಿ. ಆಮೇಲೆ 5ರಿಂದ 6 ಬೆಳ್ಳುಳ್ಳಿ, ಒಂದು 2ರಿಂದ 3 ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು 2 ಪೀಸು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಆ್ಯಂಡ್ ಒಂದು ಸ್ವಲ್ಪ ಅರಿಶಿನ. ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಚೆನ್ನಾಗಿರೋದು ಫಿಶ್ ಫ್ರೈ ಮಸಾಲಾನೇ ರೆಡಿ ಆಗೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕ್ಕ ಚಿಕ್ಕ ಫಿಶ್, ದೊಡ್ಡದಲ್ಲ, ಹದ ಸೈಜ್ ಇದೆ. ಸೊ ಇದಕ್ಕೀಗ ನಾನು ನೀವು ಮಸಾಲ ನೋಡಿದ್ರಲ್ಲ, ಈಗ ನಾನು ಮಸಾಲ ಹಾಕ್ತೀನಿ. ಸೊ ಬನ್ನಿ ಮಸಾಲ ಹಾಕಿ ಊಟ ಮಾಡೋಣ, ಫ್ರೈ ಮಾಡಿ ಊಟ ಮಾಡೋಣ. ಸ್ವಲ್ಪ ಮಸಾಲ ತೆಗೆದಿಟ್ಕೊಳ್ಬೋದು ಫ್ರಿಜ್ಜಲ್ಲಿ. ಆ್ಯಂಡ್ ಈಗ ಎಷ್ಟು ಫಿಶ್ಗೆ ಬೇಕಾಗುತ್ತೆ ಅಷ್ಟು ಮಾತ್ರ ಮಸಾಲ ಹಾಕ್ಕೊಂಡ್ರೆ ಆಯಿತು. ಈಗ ಫಟಾಫಟ್ ಈಗ ಫಿಶ್ಗೆ ಮಸಾಲ ಹಾಕ್ತೀನಿ. ಫಿಶ್ ಫ್ರೈಗೆ ಅಂತ ನಾವು ಮೀನಲ್ಲಿ ಕಟ್ಸ್ ಮಾಡಿದ್ದೇವಲ್ಲ, ಅದ್ರ ಒಳಗೆಲ್ಲ ಚೆನ್ನಾಗಿ ಮಸಾಲ ಹೋಗಬೇಕು. ಆಗ ಫ್ರೈ ಆದಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಇವತ್ತು ನಾನು ಮಾಡಿರುವಂಥ ಫಿಶ್ ಫ್ರೈ ಮಸಾಲ ತುಂಬ ಸಿಂಪಲ್ ಆಗಿರುವಂಥದ್ದು, ಬೇಗನೆ ಆಗಿಬಿಡುತ್ತೆ ಆ್ಯಂಡ್ ನ್ಯಾಚುರಲ್. ಅದಾದಮೇಲೆ ನೆಕ್ಸ್ಟು ನಾನು ಫಿಶ್ ಫ್ರೈ ಮಸಾಲ ಮಾಡಿದಾಗ ಇನ್ನೊಂದು ಥರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್, ಫ್ಲವರ್ ಎಲ್ಲ ಹಾಕಿ ಮಾಡುವಂಥದ್ದು, ಅದು ಕೂಡ ನ್ಯಾಚುರಲ್ಲೇ. ಸೊ ಆ ಥರನೂ ಮಾಡಿ ತೋರಿಸ್ತೀನಿ, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿ ಮಸಾಲ ಹಾಕಿ ರೆಡಿ ಆಯಿತು. ಇದೀಗ ಅರ್ಧ ಗಂಟೆ ಆ ಥರನೇ ಇರಲಿ. ಅರ್ಧ ಗಂಟೆ ಆದಮೇಲೆ ಫಿಶ್ ಫ್ರೈ ಮಾಡೋಣ. ನನಗೆ ಫಿಶ್ ರವಾ ಫ್ರೈ ಅಂದರೆ ತುಂಬಾ ಇಷ್ಟ. ಸೊ ನಾನು 2 ಫಿಶ್ಗೆ ರವಾ ಫ್ರೈ ಮಾಡ್ತೀನಿ. ಆ್ಯಂಡ್ ನಮ್ಮ ಅಮ್ಮನಿಗೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ರವಾ ಫ್ರೈ, ಅವರಿಗೆ ನಾರ್ಮಲಾಗಿ ತಿನ್ನೋದೇ ಇಷ್ಟ. ಬಟ್ ಏನು ಮಾಡೋದು, ನನಗೆ ಇಷ್ಟ ಅಲ್ವಾ. ಸೊ ನಾನು 2 ಫಿಶ್ಗೆ ರವಾ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ ಈಗ ಚೆನ್ನಾಗಿ ರವಾ ಹಾಕಿ ಆಯಿತು. ಈಗ ಫ್ರೈ ಮಾಡೋ ಟೈಮ್. ಫಸ್ಟ್ ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಇಲ್ಲಿ ನಾನು ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಳ್ತೀನಿ, ಯಾಕಂದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಫಿಶ್ ಅದರ ಮೇಲೆ ಇಡ್ತೀನಿ. ಫೈನಲಿ ಫಿಶ್ ಫ್ರೈ ರೆಡಿ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಮೀನು ಸಾರು ಮಾತ್ರ ನಿನ್ನೆ ಅಲ್ವಾ ಬೂತಾಯಿ ಪುಳಿ ಮುಂಚಿ ಮಾಡಿರೋದು. ಸೊ ಅದೇ ಇರುತ್ತೆ ಇವತ್ತು ಮಧ್ಯಾಹ್ನ ತನಕ ಇರುತ್ತೆ. ಆಮೇಲೆ ಈವ್ನಿಂಗ್ಗೆ ಬೇರೆ ಏನಾದರೂ ತರಕಾರಿ ಸಾರು ಮಾಡ್ತಾರೆ. ಫಿಶ್ ಫ್ರೈ ಆಯಿತು, ಇನ್ನು ಊಟ ಮಾಡೋದಷ್ಟೇ. ಇದರದ್ದೇನು ಟೇಸ್ಟ್ ಹೇಳಬೇಕಾಗಿಲ್ಲ, ಚೆನ್ನಾಗಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇದೊಂದು ಚಿಕ್ಕ ರೆಸಿಪಿ ವಿಡಿಯೋ ಅಷ್ಟೇ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.